ಪ್ರೀ ವೆಡ್ಡಿಂಗ್ ಶೂಟ್ನ ನೆಪದಲ್ಲಿ ಸಭ್ಯತೆಯ ಗಡಿಯನ್ನು ದಾಟುತ್ತಿರುವ ಜೋಡಿಗಳು. ದೇವಾಲಯದ ಆವರಣದಲ್ಲಿಯೇ ಎತ್ತಿ ಮುದ್ದಾಡುವ ದೃಶ್ಯಗಳ ಚಿತ್ರೀಕರಣ. ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ ಎದುರಾಗುತ್ತಿದೆ ಮುಜುಗರದ ಸನ್ನಿವೇಶ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮದುವೆಯ ಸಮಾರಂಭದಲ್ಲಿ ಹೊಸದಾಗಿ ಸೇರಿಕೊಂಡ ಒಂದು ಪ್ರಕ್ರಿಯೆ. ಇತ್ತೀಚೆಗಂತೂ ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲದೆ ಮದುವೆಗಳು ನಡೆಯುವುದೇ ಅಪರೂಪ. ಮದುವೆಗೆ ಮೊದಲೇ ಜೋಡಿಗಳನ್ನ ಒಂದು ಕಡೆ ಕರೆಸಿ ವಿವಿಧ ಭಂಗಿಗಳಲ್ಲಿ ಫೋಟೋ, ವಿಡಿಯೋ ಚಿತ್ರೀಕರಣ ಮಾಡುವುದೇ ಪ್ರೀ ವೆಡ್ಡಿಂಗ್ ಶೂಟ್. ಇದಕ್ಕೆ ಈಗ ಹೆಚ್ಚಿನ ಫೋಟೋಗ್ರಾಫರ್ಗಳು ಆಯ್ದುಕೊಳ್ತಾ ಇರೋದು ದೇವಾಲಯದ ಆವರಣಗಳನ್ನ. ದೇವಾಲಯದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆಸೋದ್ರಿಂದ ದೇವಾಲಯಕ್ಕೆ ಬರುವ ಭಕ್ತರಿಗೆ ಮುಜುಗರ ಉಂಟು ಮಾಡುತ್ತೆ ಅನ್ನೋದು ಈಗ ಕೇಳಿ ಬರುತ್ತಿರುವ ಆರೋಪ. ಇದೇ ಕಾರಣಕ್ಕಾಗಿ ಉಡುಪಿಯ ಶ್ರೀಕೃಷ್ಣ ಮಠದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಿಷೇಧ ಮಾಡಿರುವುದು. ಇದು ಎಲ್ಲಾ ದೇವಾಲಯಗಳ ಆವರಣದಲ್ಲೂ ಆಗಬೇಕು. ಯಾಕೆಂದರೆ ದೇವಾಲಯಗಳು ಶ್ರದ್ಧೆ, ಭಕ್ತಿ ಮತ್ತು ಆರಾಧನೆಯ ಕೇಂದ್ರವಾಗಬೇಕೇ ಹೊರತು ಚಿತ್ರೀಕರಣದ ಸ್ಥಳವಲ್ಲ. ಪ್ರೀ ವೆಡ್ಡಿಂಗ್ ಶೂಟ್ ಸಭ್ಯತೆಯಿಂದ ಕೂಡಿದ್ದರೆ ಯಾರೂ ವಿರೋಧ ಮಾಡೋದಿಲ್ಲ. ಆದರೆ ಇತ್ತೀಚಿನ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಸಭ್ಯತೆಯ ಗಡಿ ದಾಟಿ ಹೋಗಿದೆ. ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನ ಪಾರ್ಕ್, ಬೀಚ್, ಬೆಟ್ಟ, ಗುಡ್ಡ, ಫಾಲ್ಸ್ ಹೀಗೆ ಎಲ್ಲಿ ಬೇಕಾದ್ರೂ ನಡೆಸಲಿ. ಅವರಿಗೆ ಇಷ್ಟ ಬಂದ ರೀತಿಯಲ್ಲೇ ಫೋಟೋ, ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಿ. ಅದಕ್ಕೆ ಯಾರೂ ವಿರೋಧ ಮಾಡೋದಿಲ್ಲ. ಆದರೆ ದೇವಾಲಯಗಳ ಆವರಣದಲ್ಲಿ ಮುಜುಗರ ತರುವ ರೀತಿಯಲ್ಲಿ ಚಿತ್ರೀಕರಣ ಮಾಡುವುದು ದೇವಾಲಯಗಳ ಪಾವಿತ್ರ್ಯತೆಗೆ ಧಕ್ಕೆ ಉಂಟು ಮಾಡುವ ವಿಚಾರ. ಇದರ ವಿರುದ್ಧ ದೇವಾಲಯಗಳ ಆಡಳಿತ ಮಂಡಳಿ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲೇಬೇಕು. ಉಡುಪಿ ಶ್ರೀಕೃಷ್ಣ ಮಠದ ಆಡಳಿತ ಮಂಡಳಿ ಈ ನಿಟ್ಟಿನಲ್ಲಿ ದಿಟ್ಟ ನಿರ್ಧಾರ ಕೈಗೊಂಡು ಮೇಲ್ಪಂಕ್ತಿ ಹಾಕಿಕೊಟ್ಟಿದೆ.